ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತು ಏನು ವಿಚಾರನ ಹೇಳ್ತೀನಿ ಅಂತಂದ್ರೆ, ನನ್ನ ಎರಡೂ ಡೆಲಿವರಿ ಕೂಡ ನಾರ್ಮಲ್ ಡೆಲಿವರಿ ನೋಡಿರಿ. ಆ ಡೆಲಿವರಿಗೆ ನಾನು ಏನೆಲ್ಲ ಟಿಪ್ನ ಫಾಲೋ ಮಾಡಿದ್ದೀನಿ ಅಂತ ಹೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಖಂಡಿತವಾಗ್ಲೂ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನೋಡಿರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬರ್ರಿ ಇವಾಗ ನಾರ್ಮಲ್ ಡೆಲಿವರಿ ಆಗಬೇಕಂತಂದ್ರೆ ಮೊದಲನೇದಾಗಿ ಏನು ಮಾಡ್ಬೇಕಂದ್ರೆ ನೋಡಿರಿ, ನಾವು ಮೆಂಟಲಿ ಮತ್ತು ಫಿಸಿಕಲಿ ಫಿಟ್ ಆಗಿರಬೇಕಾಗತ್ತೆ. ಅದಕ್ಕಾಗಿ ನಾವು ಕೆಲವೊಂದಿಷ್ಟು ಟಿಪ್ನ ಫಾಲೋ ಮಾಡಬೇಕಾಗತ್ತೆ ನೋಡಿರಿ. ಮೊದಲನೇದಾಗಿ ನಿದ್ದೆ ನೋಡಿರಿ. ನಾವು ಚೆನ್ನಾಗಿ ನಿದ್ದೆ ಎಷ್ಟು ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಮಗು ಕೂಡ ಆರೋಗ್ಯವಾಗಿರ್ತದೆ, ನಾವು ಕೂಡ ಆರೋಗ್ಯವಾಗಿರ್ತೀವಿ. ಈ ಟೈಮ್ ಒಳಗೆ ನೋಡಿರಿ ಹೆಚ್ಚಾಗಿ ನಿದ್ದೆ ಬರೋಂಗಿಲ್ಲ. ಆದರೂ ಕೂಡ ನಾವು ಹೇಗಾದರೂ ಮಾಡಿಬಿಟ್ಟು 8ರಿಂದ 10 ಗಂಟೆಗಳ ಕಾಲ ನಿದ್ದೆನ ಮಾಡಬೇಕಾಗತ್ತೆ. ರಾತ್ರಿ ಟೈಮ್ ಕೂಡ ನಮಗೆ ಸರಿಯಾಗಿ ನಿದ್ದೆ ಆಗಲಿಲ್ಲ ಅಂದ್ರೆ ಮಧ್ಯಾಹ್ನ ಹೊತ್ತಾದರೂ ನಾವು ಸ್ವಲ್ಪನ ರೆಸ್ಟ್ ಮಾಡಬೇಕಾಗತ್ತೆ ನೋಡಿರಿ. ಈ ರೀತಿ ರೆಸ್ಟ್ ಮಾಡೋದ್ರಿಂದ ಒತ್ತಡ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗಾಗಿ ಮತ್ತು ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ. ಎರಡನೇ ಟಿಪ್ ನೋಡಿರಿ, ಹೆಚ್ಚಾಗಿ ನಾವು ನೀರನ್ನು ಕುಡಿಬೇಕಾಗುತ್ತೆ. ಪ್ರೆಗ್ನೆಂಟ್ ಇದ್ದಾಗಂತಲ್ಲ, ಇಲ್ದಾಗ ಕೂಡ ನಾವು ಹೆಚ್ಚಾಗಿ ನೀರು ಕುಡಿಬೇಕಾಗುತ್ತೆ. ಈ ಟೈಮ್ ಒಳಗೆ ನೋಡಿರಿ ನಾವು ಹೆಚ್ಚಿಗೆ ನೀರು ಕುಡಿಬೇಕಂತೇಳಿ ಡಾಕ್ಟ್ರ್ ಹೇಳ್ತಾರೆ. ಯಾಕಂದ್ರೆ ಮಗುಗೂ ಕೂಡ ಒಳ್ಳೇದು ನೋಡಿರಿ. ಮಗುವಿನ ಗರ್ಭಾಶಯದಲ್ಲೂ ಕೂಡ ನೀರಿನ ಅಂಶ ಹೆಚ್ಚಾಗುತ್ತೆ. ಹಾಗಾಗಿ ಏನಿಲ್ಲ ಅಂದ್ರೆ ನಾವು 8ರಿಂದ 10 ಗ್ಲಾಸಷ್ಟು ನೀರನ್ನು ಕುಡಿಬೇಕಾಗುತ್ತೆ. ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಯೂರಿನ್ ಪಾಸ್ ಆಗುತ್ತೆ ನೋಡಿರಿ ಜಾಸ್ತಿ. ಹಾಗಾಗಿ ಯೂರಿನ್ ಪಾಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿರುವ ಕಲ್ಮಶ ಒಂದಿಟ್ಟು ಹೊರಗೆ ಹೋಗುತ್ತೆ. ಹಾಗಾಗಿ ನಾವು ಹೆಚ್ಚಾಗಿ ನೀರು ಕುಡಿಬೇಕು. ಯೂರಿನ್ ಪದೇ ಪದೇ ಹೋಗ್ತೀವಿ ಅಂತ ಹೇಳಿ ನೀರನ್ನು ಕುಡಿಯೋದು ಕಡಿಮೆ ಮಾಡಬಾರ್ದು ನೋಡಿರಿ. ನೀರು ಕುಡಿಯೋದು ಕೂಡ ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಟಿಪ್ ನೋಡಿರಿ, ವಾಕಿಂಗ್. ಸ್ವಲ್ಪ ನೆಗಡಿ ಬಂದದ, ಹಾಗಾಗಿ ಸ್ವಲ್ಪ ಧ್ವನಿ ಚೇಂಜ್ ಆಗಿದೆ ನೋಡಿರಿ. ನಮಗೆ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ನಾವು ಹೆಚ್ಚಾಗಿ ವಾಕಿಂಗ್ನ ಮಾಡಬೇಕಾಗುತ್ತೆ. ಹೆಚ್ಚಂತಂದು ಏನಿಲ್ಲ ನೋಡಿರಿ, ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಆದರೂ ನಾವು ವಾಕಿಂಗ್ ಮಾಡಬೇಕು. ಕೆಲವೊಂದಿಷ್ಟು ಪ್ರೆಗ್ನೆನ್ಸಿ ಲೇಡೀಸ್ ನೋಡಿರಿ ಕ್ರಿಟಿಕಲ್ ಕಂಡೀಷನ್ ಇರ್ತಾವಲ್ಲ, ಅವರು ಡಾಕ್ಟ್ರನ್ನ ಕೇಳಿಬಿಟ್ಟು ನೀವು ವಾಕಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಒಂದು 5 ತಿಂಗಳಾದಮೇಲೆ ನೋಡಿರಿ ನಾವು ಡೈಲಿ ವಾಕಿಂಗ್ನ ಮಾಡಬೇಕಾಗುತ್ತೆ. ವಾಕಿಂಗ್ ಮಾಡೋದ್ರಿಂದ ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಊಟ ಆದ ತಕ್ಷಣ ಹಾಗೆ ಕೂಡ ಮಲ್ಕೋಬಾರ್ದು ನೋಡಿರಿ. ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಆದರೂ ನಾವು ವಾಕಿಂಗ್ ಮಾಡಬೇಕಾಗುತ್ತೆ. ಈ ರೀತಿ ನಾವು ಪ್ರತಿದಿನ ಮಾಡ್ತಾ ಬಂದೀವಂದ್ರೆ ನಮ್ಮದು ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದ್ರೆ, ನಾವು ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಏನಾಗುತ್ತೆ, ಅದು ತಿನ್ನಬೇಕು ಇದು ತಿನ್ಬೇಕು ಅಂಥೇಳಿ ನಮಗೆ ಬಯಕೆ ಅಂತ ಇರ್ತದಲ್ಲ, ಆ ಟೈಮ್ ಒಳಗೆ ನೋಡಿರಿ ನಾವು ಹೆಚ್ಚಾಗಿ ಜಂಕ್ ಫುಡ್ನ ತಿನ್ನೋ ಬದಲಿ ಹಣ್ಣು ತರಕಾರಿ ಒಳ್ಳೆಯ ಆರೋಗ್ಯವಿರುವಂಥ ಆಹಾರನ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಟಿಪ್ ನೋಡಿರಿ, ಫುಡ್ಡು ಹೆಲ್ತಿಯಾಗಿರುವಂಥ ಫುಡ್ನ ತೊಗೋಬೇಕಾಗುತ್ತೆ ನಾವು ಈ ಟೈಮ್ ಒಳಗೆ. ಯಾಕಂದ್ರೆ ನಾವು ಯಾವ ರೀತಿ ಫುಡ್ನ ತೊಗೋತೀವಲ್ಲ ಅದು ನಮ್ಗೆ ಮಗುಗೆ ಸಪ್ಲೈ ಆಗಿರ್ತದೆ. ಹಾಗಾಗಿ ಹೆಚ್ಚಾಗಿ ನಾವು ಆಹಾರದೊಳಗೆ ನೋಡಿರಿ ನಾವು ತರಕಾರಿ ಮತ್ತು ಕಾಳುಗಳನ್ನು ತೊಗೋಬೇಕು. ಹೆಚ್ಚಾಗಿ ಪ್ರೋಟೀನು ವಿಟಮಿನ್ಸ್ ಇರುವಂಥ ಎಲ್ಲ ತರಕಾರಿ ಮತ್ತು ಹಣ್ಣುಗಳನ್ನ ತೊಗೋಬೇಕಾಗುತ್ತೆ ನೋಡಿರಿ. ಹೆಚ್ಚಾಗಿ ನಾವು ಹೊರಗಿನ ಫುಡ್ನ ತೊಗೋಬಾರ್ದು, ಅವಾಯ್ಡ್ ಮಾಡಬೇಕಾಗುತ್ತೆ. ಜಂಕ್ ಫುಡ್ ಅನ್ನೋದು ಏನದ ನೋಡಿರಿ ಫುಲ್ ನಿಲ್ಲಿಸಿಬಿಟ್ರೆ ನಮಗೆ ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡಿರಿ, ನಮಗೆ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ನಾವು ಮೆಂಟಲಿ ಮತ್ತು ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರಬೇಕಾಗುತ್ತೆ. ಈ ಟೈಮ್ ಒಳಗೆ ನೋಡಿರಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಸ್ವಲ್ಪ ಮನಸ್ಥಿತಿ ಏರುಪೇರು ಆಗ್ತಿರ್ತದೆ. ಆದರೂ ಕೂಡ ಅದನ್ನು ಬದಿಗಿಟ್ಬಿಟ್ಟು ನಾವು ತುಂಬಾ ಚೆನ್ನಾಗಿರುವಂಥ ಲೈಫ್ನ ಲೀಡ್ ಮಾಡಬೇಕಾಗುತ್ತೆ. ನಿಮಗೆ ಏನಾದರೂ ಆ ರೀತಿ ಮನಸ್ಸು ಕಿರಿಕಿರಿ ಅಂತ ಏನಾದರೂ ಉಂಟಾಗ್ತಿತ್ತಂದ್ರೆ ನೀವು ನಿಮ್ಮ ಮನೆ ಹತ್ತಿರ ಇರುವಂಥ ಪಾರ್ಕಿಗಾದರೂ ಹೋಗ್ಬೋದು ಅಥವಾ ದೇವಸ್ಥಾನಕ್ಕಾದರೂ ಹೋಗ್ಬೋದು ನೋಡಿರಿ. ಇಲ್ಲಾಂದ್ರೆ ಮನೆ ಒಳಗೇ ಚೆನ್ನಾಗಿರುವಂಥ ಬುಕ್ಸು ಮತ್ತು ಹಾಡುಗಳನ್ನ ಕೇಳ್ತಾ ನಮ್ಮ ಮನಸ್ಸನ್ನು ಆನಂದವಾಗಿ ಇಟ್ಕೊಂಡಿವಿ ಅಂದ್ರೆ ನಮ್ಗೆ ಮಗು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ನಮ್ಗೆ ಪ್ರೆಗ್ನೆನ್ಸಿ ಒಳಗೆ ನಾರ್ಮಲ್ ಡೆಲಿವರಿ ಕೂಡ ಆಗುತ್ತೆ ನೋಡಿರಿ. ಈ ಎಲ್ಲ ಟಿಪ್ನ ನಾನು ಫಾಲೋ ಮಾಡಿ ನನಗೂ ಕೂಡ ನಾರ್ಮಲ್ ಡೆಲಿವರಿ ಆಗ್ಯದ. ಈ ಟಿಪ್ನ ನೀವು ಫಾಲೋ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡಿರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.